ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು 10 ತಗೊಂಡಿದ್ದೀನಿ. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು ತುಂಬ ಸಿಂಪಲ್ ಡಿಸೈನ್, ಸೀರೆ ಕುಚ್ಚು ಬೀಡ್ಸ್ಗಳನ್ನ ಬಳಸ್ಕೊಳ್ತಿಲ್ಲ, ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಸೊ ಕುಚ್ಚು ಮತ್ತು ಆರ್ಚು ಹತ್ರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶ ಆಯಿತು. 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ. ನಾವು 5 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡ್ರೆ ಇಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶ ಇರುತ್ತೆ. ನಂತರ 1 2 3 4 5 6 ಚೈನ್ಗಳನ್ನ ಹಾಕಿದ್ದೀನಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಚೈನ್ ಅಥವಾ 2 ಚೈನ್ ಅಷ್ಟು ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. 1-2 ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡೆ. ಸ್ವಲ್ಪ ಲೂಸಾಗಿ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 2 3 4 5 6 ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ವ, ಹಿಂದೆಯಿಂದ ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಇಲ್ಲಿ 2 6 ಚೈನ್ ಇದೆಯಲ್ವ, 6 ಚೈನ್ಗಳಿದೆಯಲ್ವ, ಎರಡನ್ನು ಕೂಡ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡಬೇಕು. ಅದಾದಮೇಲೆ 1-2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಆವಾಗ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರದಿಂದ ಒಂದು ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು, ಮತ್ತು 2 ದಾರದಿಂದ ಥ್ರೆಡನ್ನು ಮೇಲ್ ಪಾಸ್ ಮಾಡಬೇಕು. ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಕಂಬ ಆದಮೇಲೆ 3 ಚೈನ್ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಪಿಕೋಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಅದೇ ಪ್ಲೇಸಲ್ಲಿ ಹೋಗಿ, ಅಂದರೆ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯಿದ್ದೀನಿ. 2 ಪಿಕೋಟ್ ಆಯಿತು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು 3ನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. 3 ಕಂಬಗಳಾದಮೇಲೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡೆ. ಸೊ ಮೊದಲಿಗೆ ನಾನಿಲ್ಲಿ 3 ಪಿಕೋಟ್ನ ಮಾಡಿದ್ದೀನಿ ಡಬಲ್ ಕ್ರೋಶ ಕಂಬಕ್ಕೆ. ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೊಳ್ತೀನಿ. 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. 2 ಲೂಪಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1, ಅಂದರೆ ಒಟ್ಟು 3 ಬಾರಿ 2 ಲೂಪಲ್ಲಿನ ಥ್ರೆಡನ್ನು ಮೇಲ್ ಪಾಸ್ ಮಾಡ್ಕೊಳ್ತಾ ಬರಬೇಕು. ನಂತರ ಅದೇ ಕಂಬಕ್ಕೆ 3 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 3 ಡಬಲ್ ಕ್ರೋಶ ಆದಮೇಲೆ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿದ್ದೀನಿ. ಸೊ ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೋಟ್ನ ಮಾಡಬೇಕು. ಮಧ್ಯದಲ್ಲಿ ಒಂದೇ ತ್ರಿಬಲ್ ಕ್ರೋಶ ಬರೋದು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ. ಕಂಬ ಆದಮೇಲೆ 3 ಚೈನ್ನ ಹಾಕ್ತಾಯಿದ್ದೀನಿ. ಈ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಕೂಡ ನಾವು 3 ಸಲ ಡಬಲ್ ಕ್ರೋಶದಲ್ಲಿ ಪಿಕೋಟ್ನ ಮಾಡಬೇಕು. ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಬೀಡ್ಗಳನ್ನ ಹಾಕ್ಕೊಳ್ಬೋದು. ವಿತೌಟ್ ಬೀಡ್ಸ್ ಡಿಸೈನ್ ಇದು, ರಿಕ್ವೆಸ್ಟಿಂಗ್ ಡಿಸೈನು. ಈ ಸೈಡು ಕೂಡ 3 ಪಿಕೋಟ್ನ ಮಾಡ್ಕೊಳ್ತೀನಿ. 3 ಪಿಕೋಟ್ ಆಗಿದೆ. ಇವಾಗ 2 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ, ಅಥವಾ ಇನ್ನೊಂದು ಸಲ ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಶ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಬೋದು, ಅಂದರೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಬೋದು.
ಈ ರೀತಿ ಬರುತ್ತೆ ಡಿಸೈನು. ಸೊ ಈ ಸೈಡ್ ಎಷ್ಟು ಸಿಂಗಲ್ ಕ್ರೋಶೆ ಇರುತ್ತೋ ಆರ್ಚ್ ಆದಮೇಲೂ ಕೂಡ ಅಷ್ಟೇ ಸಿಂಗಲ್ ಕ್ರೋಶೆ ಇರಬೇಕು. ಸೊ ಈ 5 ಚೈನ್ ಲಾಕನ್ನು ಸೇರಿದ್ರೆ ಇಲ್ಲಿ 5 ಸಿಂಗಲ್ ಕ್ರೋಶೆ ಇದೆ. ಈ ಸೈಡು ಕೂಡ 5 ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ. ಆಲ್ರೆಡಿ 2 ಸಿಂಗಲ್ ಕ್ರೋಶೆ ಇದೆ, ಅದ್ರ ಜೊತೆಗೆ ಇನ್ನು 3 ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನಾನು ಆರ್ಚು ಕುಚ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಿರೋದು. ಇದು ಬೇಡ ಅಂದರೆ ಈ ರೀತಿ ಸ್ಕಿಪ್ ಮಾಡ್ಬೋದು ಅಥವಾ ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು. ನಿಮ್ಗೆ ಹತ್ರ ಬೇಕು ಕುಚ್ಚು ಆರ್ಚು ಅಂದರೆ ಒಂದು 2 ಸಲ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡ್ಬೋದು. ಸೊ ಈ ಸೈಡ್ ಎಷ್ಟಿರುತ್ತೋ ಈ ಸೈಡು ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಸೊ ಇವಾಗ ನಾವು 5 ಚೈನ ಹಾಕಬೇಕು ಕುಚ್ಚು ಕಟ್ಟೋದಕ್ಕೆ. ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬ ಸಿಂಪಲ್ ಡಿಸೈನು, ಫಾಸ್ಟಾಗಿ ಹಾಕ್ಕೊಳ್ಳುವಂಥ ಡಿಸೈನು. ಒಂದು ಮುಕ್ಕಾಲು ಗಂಟೆ ಒಳಗಡೆ ಹಾಕಿಬಿಡ್ಬೋದು. ಕುಚ್ಚನ್ನು ಕೂಡ ಕಟ್ಕೊಳ್ಬೋದು. ಸ್ವಲ್ಪ ದೂರದಲ್ಲಿ ಬರುತ್ತಲ್ವ ಕುಚ್ಚಿದಕ್ಕೆ, ಅಷ್ಟೊಂದು ಕುಚ್ಚೇನು ಬೇಕಾಗೋದಿಲ್ಲ. ನಾನಿಲ್ಲಿ 5 ಚೈನ ಹಾಕಿ ಲಾಕ್ ಮಾಡಿದಾದಮೇಲೆ 5 ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಅಂದರೆ 5 ಚೈನ ಹಾಕಿ ಲಾಕ್ ಮಾಡಿರೋದನ್ನು ಕೂಡ ಸೇರಿಸ್ಕೊಂಡು 5 ಸಿಂಗಲ್ ಕ್ರೋಶ ಅಂತ ಹೇಳ್ತಾ ಇದ್ದೀನಿ. ಇವಾಗ 6 ಚೈನ್ಗಳನ್ನ ಹಾಕಬೇಕು. ಸೊ ಆರ್ಚ್ ಮಾಡೋದಕ್ಕೆ ಒಂದೇ ಸ್ಟೆಪ್ ಅಲ್ವ, ಹಾಗಾಗಿ 6 ಚೈನನ್ನು ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿ ಏನಾದರೂ ಥ್ರೆಡ್ ಖಾಲಿಯಾಗಿ ಗಂಟು ಹಾಕ್ಕೊಂಡಿದ್ರೆ ಆದಷ್ಟು ಆ ಗಂಟು ಹಿಂದೆ ಹೋಗೋ ರೀತಿಯಾಗಿ ಮಾಡ್ಕೊಳ್ಳಿ. ಆರ್ಚ್ ಎಲ್ಲ ಫಿನಿಶಿಂಗ್ ಆದಮೇಲೆ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು. ನಾನಿಲ್ಲಿ ಥ್ರೆಡ್ ಖಾಲಿಯಾಗಿತ್ತು ಅಂತ 6 ಎಳೆ ದಾರ ತಗೊಂಡು ಎರಡನ್ನು ಕೂಡ ಗಂಟು ಹಾಕ್ಕೊಂಡಿದ್ದೆ. ಅದನ್ನು ಆದಷ್ಟು ಹಿಂದೆ ಹೋಗೋ ರೀತಿ ಈ ರೀತಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ. ಸೊ ಆರ್ಚ್ ಎಲ್ಲ ಮುಗಿದ್ಮೇಲೆ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಮತ್ತೆ ರಿಪೀಟ್ ನಾನು 6 ಚೈನೇ ಹಾಕಿ ಈ ಸೈಡು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. ಬಟ್ ನಾನಿಲ್ಲಿ ಎರಡನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ. ಇಲ್ಲಿ ಡೈರೆಕ್ಟಾಗಿ 2 ಚೈನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡ್ಮೇಲೆ ಈ 6 ಚೈನ್ ಗ್ಯಾಪ್ ಇದೆಯಲ್ವ, ಎರಡನ್ನು ಕೂಡ ಸೇರಿಸ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ ಹಾಕಬೇಕು. 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆಯಿಂದ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ. ನಾವಿಲ್ಲಿ 3 ಡಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ ಮಾಡಬೇಕು, ಅಂದರೆ 3 ಪಿಕೌಟ್ ಬರೋ ಹಾಗೆ ಮಾಡಬೇಕು. ಇವಾಗ ತಾನೇ ಕ್ರೋಶ ವರ್ಕ್ ಕಲಿಯೋರು ಕೂಡ ಹಾಕ್ಕೊಳ್ಬೋದು ಈ ಡಿಸೈನ್ನ, ಕಷ್ಟ ಏನಿಲ್ಲ. ಬೇಕಿದ್ರೆ ಇದಕ್ಕೆ ನೀವು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಪಿಕೌಟ್ ಮಾಡಬೇಕಿದ್ರೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಮಾಡ್ಬೋದು, ಅಥವಾ ಮಧ್ಯದಲ್ಲಿ ತ್ರಿಬಲ್ ಕ್ರೋಶ ಕಂಬ ಇರುತ್ತಲ್ವ ಅದ್ರ ಮೇಲೆ ಆದರೂ ನೀವು ಒಂದು ಬೀಡನ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಇದರಲ್ಲಿ. ಸೊ ತುಂಬ ಕಡೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. 3 ಪಿಕೌಟ್ ಆಯಿತು. ಅದಾದಮೇಲೆ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಮಧ್ಯದಲ್ಲಿ ಮಾತ್ರ ಬರೋದು. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ಕೊಳ್ತಿದ್ದೀನಿ. ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಕೂಡ ನಾವು ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೌಟ್ನ ಮಾಡಬೇಕು. ಸೊ ಈ ಸೈಡು ಕೂಡ 3 ಪಿಕೌಟ್ಗಳು ಬರುತ್ತೆ ಡಬಲ್ ಕ್ರೋಶ ಕಂಬಕ್ಕೆ. ಸೊ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ 3 ಡಬಲ್ ಕ್ರೋಶ, 1 ತ್ರಿಬಲ್ ಕ್ರೋಶ, ಅದಾದಮೇಲೆ 3 ಡಬಲ್ ಕ್ರೋಶ ಕಂಬ. ಸೊ ಮತ್ತೆ ನಾನು 2 ಚೈನ ಹಾಕ್ತಾಯಿದ್ದೀನಿ. 3 ಪಿಕೌಟ್ ಆದಮೇಲೆ, ಅಂದರೆ ಡಬಲ್ ಕ್ರೋಶದ ಕಂಬಗಳು ಪಿಕೌಟ್ ಆದಮೇಲೆ 2 ಚೈನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ನಾನು ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ, ಅಥವಾ ಆ ಗ್ಯಾಪಲ್ಲೇ ಒಂದು ಸಲ, ಅಂದರೆ 6 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಡೈರೆಕ್ಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ಬೋದು. ಸೊ ಲಾಕ್ ಆದಮೇಲೆ ನಾನು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಒಟ್ಟು 5 ಸಲ ಸಿಂಗಲ್ ಕ್ರೋಶ ಬರೋ ರೀತಿ ಮಾಡ್ಕೊಳ್ತಿದ್ದೀನಿ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 5 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ
ನಾನಿಲ್ಲಿ ಪೂರ್ತಿ ಆರ್ಚನ್ನು ಮಾಡ್ಕೊಂಡಿದ್ದೀನಿ. 3 ಆರ್ಚ್ಗಳನ್ನ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿ 2-3 ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಗೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದೇ ಸ್ಟೆಪ್ಗೆ ಬೇಕಿದ್ರೆ ಕುಚ್ಚನ್ನು ಕಟ್ಕೊಳ್ಬೋದು. ಸೊ ಈ ಸ್ಟೆಪ್ ಹಾಕಿದ್ಮೇಲೆ ಅದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಹೋಗುತ್ತೆ. ಈ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿರುತ್ತಲ್ವ, ಅದ್ರ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಆರ್ಚನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಒಂದು 3 ಸಲ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಚೈನ್ಗಳನ್ನ ಮಾಡ್ಕೊಳ್ತೀನಿ. ಅಥವಾ ಅಲ್ಲೊಂದು ಸಿಂಗಲ್ ಕ್ರೋಶ ಇರುತ್ತಲ್ವ, 2 6 ಚೈನ್ಗಳನ್ನ ಸೇರಿಸ್ಕೊಂಡು ಹಾಕಿರುವ ಸಿಂಗಲ್ ಕ್ರೋಶ, ಅಲ್ಲಿ ನೀವು ಸಿಂಗಲ್ ಕ್ರೋಶನ ಮಾಡಿ ನೀವು 2 ಚೈನ್ನ ಹಾಕ್ಕೊಳ್ಬೋದು. ಅಥವಾ ಈ ರೀತಿ 3 ಸಲ ಸಿಂಗಲ್ ಕ್ರೋಶ ಆದಮೇಲೆ ಒಂದು 2 ಚೈನ್ಗಳನ್ನ ಹಾಕಿ ಫಸ್ಟು 2 ಚೈನ್ ಆದಮೇಲೆ ಕಂಬ ಮಾಡಿರ್ತೀವಿ ನೋಡಿ, ಆ 2 ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಾನು. 2 ಚೈನ್ಗಳನ್ನ ಹಾಕಿ ಈ ರೀತಿ ಲಾಕ್ ಮಾಡಿಕೊಂಡೆ. 3 ಸಲ ಸಿಂಗಲ್ ಕ್ರೋಶನ ಮಾಡಿ 2 ಚೈನ್ಗಳನ್ನ ಹಾಕಿ 2 ಕಂಬದ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 1 2 3 4 ಚೈನನ್ನು ಹಾಕಿದ್ದೀನಿ. ಈ ಒಂದು ಪಿಕೋಟ್ ಆದಮೇಲೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, 2 ಪಿಕೋಟ್ಗಳ ಮಧ್ಯದಲ್ಲಿ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ, ಅಂದರೆ ಲಾಕ್ ಮಾಡ್ತೀನಿ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. 2 ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 4 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ. ಇವಾಗ ಮತ್ತೆ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. 2 3 4. ಸೊ ನೆಕ್ಸ್ಟು 2 ಪಿಕೋಟ್ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತಲ್ವ, ಇಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾನು 4 ಚೈನ್ಗಳನ್ನ ಹಾಕ್ತೀನಿ. 1 2 3 4. ಸೊ ನೆಕ್ಸ್ಟ್ 2 ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ನಾನು 4 ಚೈನನ್ನು ಹಾಕ್ಕೊಳ್ತೀನಿ. ಸೇಮ್ ಇದೇ ರೀತಿ ಎಲ್ಲ ಪಿಕೋಟ್ ಮಧ್ಯದಲ್ಲಿ 4 ಚೈನ ಹಾಕಿ ಲಾಕ್ ಮಾಡಬೇಕು. ಸೊ ಈ ಸ್ಟೆಪ್ಪು ತುಂಬ ಈಸಿ ಇದೆ. ಇದನ್ನು ಹಾಕೋದ್ರಿಂದ ಆರ್ಚ್ ಇನ್ನೂ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಡಿಸೈನ್ಗೆ, ಆದರೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ 4 ಚೈನನ್ನು ಹಾಕಬೇಕು, ಲಾಕ್ ಮಾಡಬೇಕು. 1 2 3 4. ನೆಕ್ಸ್ಟ್ 2 ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ನಾನಿಲ್ಲಿ ಕೊನೆಯಲ್ಲೂ ಕೂಡ 4 ಚೈನನ್ನು ಹಾಕಿದ್ದೀನಿ. ಈ 2 ಚೈನ್ ಪಿಕೋಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶಗಳಿರುತ್ತೆ. ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ, ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಥ್ರೆಡ್ ಏನಾದರೂ ಖಾಲಿ ಆದರೆ ಆ ಗಂಟು ಹಿಂದೆ ಹೋಗೋ ರೀತಿಯಾಗಿ ಕ್ರೋಶ ವರ್ಕನ್ನು ಮಾಡ್ಕೊಳ್ಳಿ. ಸೊ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಮಿಕ್ಕಿರುವಂಥ ಸಿಂಗಲ್ ಕ್ರೋಶದ ಮೇಲೆಲ್ಲ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ಳಿ. ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ. ನಂತರ ಈ 5 ಚೈನ್ ಗ್ಯಾಪಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5. ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಂತರ ಮತ್ತೆರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು. 2-3 ಸಲ ಸಿಂಗಲ್ ಕ್ರೋಶನ ಬರುತ್ತೆ. ಇಲ್ಲಿ ಸ್ವಲ್ಪ ಆರ್ಚನ್ನು ಫೋಲ್ಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ 2 ಸಲ ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿ ನಾನು ಸ್ಟಾರ್ಟಿಂಗ್ ಆರ್ಚಲ್ಲಿ 2 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ, ಬಟ್ ಇಲ್ಲಿ ಹಾಗೇ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡ್ತಿರ್ಬೋದು, ಇಲ್ಲಿ 2 ಚೈನ್ನ ಹಾಕ್ಕೊಂಡು 2 ಚೈನ್ ಮತ್ತು ಪಿಕೋಟ್ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡಲ್ವ, ಆದರೆ ಇಲ್ಲಿ 2 ಸಲ ಸಿಂಗಲ್ ಕ್ರೋಶ ಆದ ತಕ್ಷಣವೇ ಡೈರೆಕ್ಟಾಗಿ 2 ಚೈನು ಮತ್ತು ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 4 ಚೈನನ್ನು ಹಾಕ್ಕೊಂಡೆ. ನಂತರ 2 ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಇದು ನಿಮಗೆ ಕನ್ಫ್ಯೂಸ್ ಆದರೂ ಕೂಡ ವರ್ಕ್ ಮಾಡಬೇಕಿದ್ರೆ ಅರ್ಥ ಆಗುತ್ತೆ, ನಿಮಗೇ ಹಾಕಬೇಕಿದ್ರೆ ಗೊತ್ತಾಗುತ್ತೆ. ಮತ್ತೆ 4 ಚೈನನ್ನು ಹಾಕ್ಕೊಂಡೆ. ನೆಕ್ಸ್ಟ್ 2 ಪಿಕೋಟ್ ಮಧ್ಯದಲ್ಲಿ ಗ್ಯಾಪ್ ಥರ ಇರುತ್ತಲ್ವ, ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನನ್ನು ಹಾಕಬೇಕು. ನೆಕ್ಸ್ಟ್ 2 ಪಿಕೋಟ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಸೊ ಈ ಪೂರ್ತಿ ಆರ್ಚನ್ನು ಮಾಡ್ಕೊಳ್ತೀನಿ. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲೇಸ್ ಮೇಲೆ ಇರುವಂಥ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ. ಈ ರೀತಿ ಕಾಣಿಸುತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳಿರುತ್ತಲ್ವ, ಆ ಎಲ್ಲದ್ರ ಮೇಲೂ ಕೂಡ ಸಿಂಗಲ್ ಕ್ರೋಶನ ಮಾಡಬೇಕು. ಒಂದೊಂದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಬರುತ್ತೆ. ನಾನು ಬೇಸ್ ಲೈನಲ್ಲೇ ಹೇಳಿದ್ದೀನಿ, ಇದನ್ನೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು ಸಿಂಗಲ್ ಕ್ರೋಶಗಳನ್ನ, ಅಥವಾ ಬೀಡ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ 5 ಚೈನ್ ಇರೋ ಕಡೆ 5 ಚೈನ್ನ ಹಾಕ್ತಾಯಿದ್ದೀನಿ. ನಂತರ ಅದ್ರ ಲಾಕ್ ಇರುತ್ತಲ್ವ, ಬೇಸ್ ಲೈನಲ್ಲಿ 5 ಚೈನ್ ಲಾಕು, ಅದ್ರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇದನ್ನು ಪೂರ್ತಿಯಾಗಿ ಹಾಕಿ ನಾನು ಥ್ರೆಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ. ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಸೊ 2 ಸ್ಟೆಪ್ ಹಾಕಿರೋದ್ರಿಂದ ಸೆಕೆಂಡ್ ಸ್ಟೆಪ್ಪಲ್ಲಿ ಥ್ರೆಡ್ ಕಲರ್ ಚೇಂಜ್ ಆಗಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಒಂದು 400 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ವಿತೌಟ್ ಬೀಡ್ಸ್ ಡಿಸೈನು. ನೀವೊಮ್ಮೆ ಟ್ರೈ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಥ್ಯಾಂಕ್ ಯು.